ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನೇಶಪುರ ಮಾಡಾಳ್ ಈ ಒಂದು ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳ ವತಿಯಿಂದ ಈ ಒಂದು ಗ್ರಾಮದಲ್ಲಿ ನಮ್ಮ ಸಂಘಟನೆಯ ಗ್ರಾಮ ಶಾಖೆ ಮತ್ತು ಗ್ರಾಮ ಪದಾಧಿಕಾರಿಗಳನ್ನು ಮಾಡಲಿಕ್ಕೆ ನಿಗದಿತ ದಿನಾಂಕವನ್ನು ನೀಡಲಾಯಿತು. ಮತ್ತು ಈ ಒಂದು ಗ್ರಾಮದಲ್ಲಿ ಏಕೆ ಕಾಲೋನಿಯ ಜನಾಂಗದವರ ಹತ್ತಿರ ಕುಂದು ಕೊರತೆ ವಿಚಾರಿಸಲಾಯಿತು. ಈ ಒಂದು ಗ್ರಾಮದಲ್ಲಿ ನಡೆದ ವಿಚಾರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಯಿತು ಮತ್ತು ಚನ್ನೇಶಪುರ ಗ್ರಾಮದ ಏಕೆ ಕಾಲೋನಿಯ ಜನತೆಯು ನಮ್ಮ ಸಂಘಟನೆಯ ಗ್ರಾಮ ಶಾಖೆ ಉದ್ಘಾಟನೆ ಮಾಡಲು ತುಂಬು ಹೃದಯದಿಂದ ಒಪ್ಪಿಕೊಂಡಿರುತ್ತಾರೆ. ಹಾಗಾಗಿ ಇವರುಗಳಿಗೆ ನಮ್ಮ ಸಂಘಟನೆಯ ಜಿಲ್ಲಾ ಸಮಿತಿಯ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. ಮನೆ ಕಟ್ಟಿಲ್ಲ, ನಿಮಗೆ ಗ್ರ್ಯಾಂಟ್ ಆಗಿಲ್ಲ, ಆ ಥರ ಕೇಳಬೇಡಿ. ಇನ್ಮೇಲೆ ನೀವು ಯಾರೇ ಪ್ರತಿಯೊಬ್ಬ ಮನೆ ಕಟ್ಟೋ ವ್ಯಕ್ತಿ ಆದರೆ ನೀವು ಗ್ರ್ಯಾಂಟ್ ಕೇಳಿದರೆ, ಇಲ್ಲಪ್ಪ ಅಂದರೆ ನಮಗೆ ಎಷ್ಟು ಬಂದಿದೆ SC STಗೆ ಮನೆ ಗ್ರ್ಯಾಂಟ್ಗಳು ಅವ್ರು ಕೇಳಿ, ಇಲ್ಲ ಅಂದರೆ ಇವ್ರಿಗೆ ಬಂದು ನಮ್ಗೆ ಹಿಂಗೆ ಆಗಿದೆ ಅಂತಂದು ಹೇಳ್ರಿ, ಇವ್ರು ಬಂದು ರಿಕ್ವೆಸ್ಟ್ ಲೆಟರ್ ಹಾಕ್ತಾರೆ DCಗೆ. ಅಲ್ಲಿದ್ದ ಯಾವ ಗ್ರ್ಯಾಂಟ್ಗಳಿದ್ರೆ ಇಲ್ಲಿ ಹಾಕ್ತಾರೆ, ಉಳಿದಿರೋ ಗ್ರ್ಯಾಂಟ್ಗಳು. ನಿಮ್ಮ ಒಂದು ಬಳಕೆ ನೀವೇ ಮಾಡ್ಕೋಬೇಕು. ತಪ್ಪು ಇವ್ರಿಗೆ ಹೇಳಿ, ಅವ್ರು ಸರಿ ಮಾಡ್ತಾರೆ. ಅರ್ಥ ಆಯ್ತಲ್ಲ ನಿಮಗೆ? ಪ್ರತಿಯೊಬ್ಬರು SLC ಓದೋರು ಒಂದು 0 ಅಕೌಂಟ್ ಅಂತ ಮಾಡ್ತಾರೆ. ಅಕೌಂಟ್ ನಂಬರ್ ತೊಗೊಂಡ್ಬಿಟ್ಟು ನೀವು ಹೋಗ್ಬಿಟ್ಟು ನಮಗೆ ನರೇಗಾ ಯೋಜನೆ ಮಾಡಿ ನಮಗೊಂದು ಲೆಟರ್ ಇದು ಕಾರ್ಡ್ ಕೊಡ್ತಾರೆ ನಿಮಗೆಲ್ಲ. ಗಾಂಧೀಜಿ ಒಂದು ಬರುತ್ತೆ ನಿಮ್ಗೆ ಕಾರ್ಡು. ಸೊ 4 ಜನ ಒಂದು ಮನೆ ಒಳಗೆ ಇರೋರಿಗೆ ನಿಮ್ಗೊಂದು ಕಾರ್ಡ್ ಬರುತ್ತೆ ನೋಡಿ ನರೇಗಾ ಯೋಜನೆ. ಇದು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗುತ್ತೆ ನಿಮಗೆ. ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸಂಬಂಧಪಟ್ಟರೆ ಗ್ರಾಮ ಪಂಚಾಯತಿ PDO ಕರೆಸಿ ಏರಿಯಾದಲ್ಲೇ ಕುಂದು ಕೊಡಿಸೋದು ಮಾಡಿಸಿ ಮಂಡಲ ಆಫೀಸಿಗೆ ಹೋದ್ರೆ ಅವರೇ ನಮಗೆ ಅವತ್ತು ಹಾಕಿಸ್ತಾರೆ. ಮಂಡಲ ಆಫೀಸಿಗೆಲ್ಲ ಹೋಗಿ ಕೆಳಗೆ ಹೋಗ್ತೀವಲ್ಲ, ಮನೆ ಆಗಿತ್ತೆ, ಮನೆ ಕಟ್ಬಿಟ್ರೆ ಮನೆ ಇಷ್ಟು ಮನೆ ಬಂದವೆ ಏನು ಕೇಳ್ತಿರಲ್ಲ, ಅದನ್ನೇ ಕೆಳಗೆ ಕೊಡ್ತೀವಿ ಅಂತ ಕೇಳ್ತಾರ. ಮನೆ ಅಂತಾರ. ನೀವು ಹೇಳಿಲ್ಲ, ನೀವು ಕೊಟ್ಟರೆ ಯಾರು ಅಲ್ಲಿ ಹೇಳಿದ್ದು ಯಾರ ಥರ ಪಿಡಿಯೋದವ್ರು ಅವರೇ ಮನೆಗಂದೇ ಕಟ್ರಿ ಅಂತ ಹೇಳ್ತಾರೆ. 2308 ರೂಪಾಯಿ ಮನೆಗಂದೇ ಕಟ್ ಬಂದೀನಿ, ಮನೆಗೆ ಕೊಡ್ತು ಹೋಗಪ್ಪ ಅಂತ ಹೇಳಿದ್ರು. ಯಾಟಿಗೆ 10 ವರ್ಷ ಆತನ ಮನೆ ಕಡಿಕೆ ಸಣ್ಣ ಸಣ್ಣ ಮಕ್ಕಳಿಗೆ ಗುಡ್ಸು ಮನೆಯಾಗಿ ಬರೆಯಾಗಿದ್ದೀನಿ ನಾನು. 10 ವರ್ಷದಿಂದ ನೀನು ಗುಡಿಸಲೇ ವಾಸ ಮಾಡ್ತಾರೆ. ಅದರಲ್ಲೇ ವಾಸ ಮಾಡ್ತದೆ ನಾನು. ನಿನಗೆ ಅವ್ರು ಕಟ್ಸ್ಕೊಂಡಿರೋ ವ್ಯಕ್ತಿಗಳು ನಿನಗೆ ಗ್ರಾಂಟ್ ಆಗಿ ಕೊಡ್ತೀನಿ ಅಂತ 2350 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ. ನಿಮ್ಮ ಒಂದು ಕಂದಾಯ ಅಂತ ಯಾವ ಗ್ರಾಮ ಪಂಚಾಯತಿ ಇಲ್ಲ ಮಂಡಲ ಏನೇನು ಕೊಟ್ಟಿಲ್ಲ. ನಾ ಬೋಟ್ರಿ ಅವ್ರು ನಾನು ಕೊಟ್ಟರು 2350 ರೂಪಾಯಿ ರಿಸಿಪ್ಟ್ ಕೊಟ್ಟಿದ್ದಾರೆ ನಿನಗೆ. ಸ್ಲಿಪ್ ಕೊಟ್ಟಾರ. ಅವನಿರೋ ವಾಸ ಸ್ಥಳಕ್ಕೆ ಅವನು ಕಂದಾಯ ಕಟ್ಟಿದ್ದಾನೆ. ಕಂದಾಯ ಕಟ್ಟಿದ್ಮೇಲೆ ನೀನು ಗ್ರಾಂಟ್ ಆಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ PDO, ಆ ಸೆಕ್ರೆಟರಿಗಳು, ಆ ವಿಲೇಜ್ ಅಕೌಂಟೆಂಟ್ಗಳು ಯಾರಿದಾರೋ ಅವ್ರು ಕರೆಸ್ಬಿಟ್ಟು ಮಾತಾಡಿದ್ರೆ ನಿಮ್ದು ಆಮೇಲೆ ಒಂದು ಆಯ್ತು. ನಿಮ್ದೊಂದು ಅವ್ರು ಏನ್ ಮಾಡಿದ್ರು, ಬಂದು ಹಿಂಸೆ ಮಾಡ್ಬಿಟ್ರು. ಮನೆ ವಾಪಸ್ ಹೋಗುತ್ತೆ, ಮನೆ ಕಡಿಕೆ ಗ್ರಾಂಟ್ ವಾಪಸ್ ಹೋಗುತ್ತೆ ಅಂತ. ನಾನೇ ಮಾಡ್ದೆ ಹೇಳಿದ್ರು ಅಂತ ಹೇಳಿ ಮನೆ ಕಡಿಕೆ ನಂಬರ್ ಇತ್ತಾ? ಈ ಊರಿನ ಗ್ರಾಮ ಪಂಚಾಯತಿಯ PDO ನಂಬರ್ ನಿಮ್ಮ ಹತ್ರ ಯಾರ ಹತ್ರ ಇದೆಯಾ? ಇಷ್ಟು ಜನಗಳ ಹತ್ರ ಪ್ರತಿಯೊಬ್ಬರು ಇಲ್ಲಿ VS ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಅವ್ರ ಅಸಿಸ್ಟೆಂಟ್ PDO ಇರ್ತಾರೆ. ನೋಡಿ, ಇಷ್ಟು ಜನಗಳಲ್ಲಿ ಯಾರಾದ್ರೂ ಒಬ್ರು ಗ್ರಾಮ ಪಂಚಾಯತಿ ಲೆಕ್ಕಾಚಾರದಲ್ಲಿ ಮನೆ ಕ್ಯಾಶ್ ಇನ್ಕಮ್ ಕೊಡ್ತಾರಲ್ಲ, ಕೊಡ್ತಾರಣ್ಣ. ಕ್ಯಾಶ್ ಇನ್ಕಮ್ ಸರಿ ಐತೆ, ಅದು ಸರಿ ಐತಿ, ಸರಿ ಐತೆ ಅಂತ ಮಾರ್ಷಮಂತ್ ಕೊಡ್ತಾರಲ್ಲ, ಏನ್ ಸರಿ ಕೊಡ್ಬೋದು ಮಾಡಲ್ಲ. ಒಂದು 10 ಸಾವಿರ ಸರಿ ಕೊಟ್ಟಿರೋ ಗಂಡ್ಮಕ್ಳು ಎಲ್ಲ ನಿಂತಿರ್ತಾರೆ, ಒಂಥರ ನೋಡ್ತಾರೆ, ಹೋಗಕ್ಕೆಲ್ಲ ತೊಂದರೆ ಆಗ್ತಾರೆ, ಚುಡಾಯಿಸ್ತಾರೆ, ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಗಂಡ್ಮಕ್ಳೆಲ್ಲ ಹೋಗಕ್ಕಾರ ಅಡ್ಡಡ್ಡ ಮೆಕ್ಕೆಜೋಳ ಒಳಗಿನ ಅಂದ್ರೆ ಎಷ್ಟು ಕಿಲೋಮೀಟರ್ ಇದು ಬಸ್ ನಡ್ಕೊಂಡು ಹೋಗ್ತಾರೆ? 3 ಕಿಲೋಮೀಟರ್. ಪೇಪರಲ್ಲಿ ವಿಷಯ ಬಂದೈತೆ, ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಇದು ನನ್ನ ಫೋನ್ ಎಲ್ಲ ತಪ್ಪಿ ಚಾರ್ಜ್ ಬಿಟ್ರದ. ಡಸ್ಟ್ಬಿನ್ ಹಾಕಿದ್ದಾರೆ. ನೋಡಿ, ಈಗೆಲ್ಲ ನೀವು ಹೋಗಿ ಬಂದಿದ್ದೀರಾ, ಹೇಳ್ತೀನಿ. ನಿಮ್ಮೆಲ್ಲ ಕುಂದು ಕೊರತೆ ನೀವೇ ಹೇಳಿದಾರ, ನಿಮ್ಮ ಬಾಯಲ್ಲಿ ಹೇಳಿದಾರ. ಪ್ರತಿ ಒಂದಕ್ಕೂ ಉತ್ತರ ನಿಮ್ಮಲ್ಲೇ ಇದೆ. ಆಯ್ತಾ? ಒಂದು ಸ್ಥಿರವಾದ ನಾಯಕ ಬರ್ತಾ ಇಲ್ಲ ಇಲ್ಲಿಂದ. ಹೌದಾ? ಸ್ಥಿರವಾದ ನಾಯಕತ್ವ ಇಲ್ಲ, ಅಧ್ಯಕ್ಷರು ಸರಿ ಇಲ್ಲ, ವಾರ್ಡ್ ಮೆಂಬರ್ ಸರಿ ಇಲ್ಲ,
PDO ವಿಚಾರಣೆಗೆ ಬರ್ತಾ ಇಲ್ಲ. ಹಾಗಾಗಿ ಸಂಘಟನೆ ಬಂದಿದೆ ನಿಮ್ಮ ಹತ್ರ. ಆ ಸಂಘಟನೆ ವಕ್ತಾರ ಇದ್ದಾರೆ ಇಲ್ಲಿ. ಸಂಘಟನೆ ಬೆಳೆಸೋಕ್ಕೋಸ್ಕರ ನಾವು ಬರ್ತಾ ಇದೀವಿ. ಪ್ರತಿ ಗ್ರಾಮಗಳಿಗೆಲ್ಲ ಭೇಟಿ ಕೊಡ್ತಾ ಇದೀವಿ ನಾವು. ನಮ್ದು ಏನಪ್ಪ, ನಮ್ದೊಂದು ತೇರಿ ಇರ್ತದೆ. ನಮ್ಮ ಸಂಘಟನೆ ನಾವು ಬೆಳೆಸ್ಬೇಕಂದ್ರೆ ನೀವು ನಮಗೆ ಸಹಕಾರ ಕೊಡಬೇಕು. ಆ ಸಹಕಾರ ನಿಮ್ಮ ಹತ್ರ ಇದ್ರೆ ಮಾತ್ರ ನಿಮ್ಮ ಜೊತೆ ನಾವು ಬರ್ತೀವಿ. ಸಹಕಾರ ಇದ್ದರೆ ಯಾವುದೇ ರೀತಿ ನಾವು ಕೈಗೊಡಕ್ಕಾಗಲ್ಲ ನಿಮಗೆ. ನೀವು ಬರೀ ಮುಂದೆ ನಾಳೆ ಮುಂದೆ ಬನ್ನಿ, ನಾವು ಇಲ್ಲಿ ಒಂದು ಮೇಜರ್ ಸಮಸ್ಯೆ ಏನಾಗಿದೆ ಅಂದ್ರೆ, ಇಲ್ಲಿ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗೋ ಸಂದರ್ಭದಲ್ಲಿ ಒಂಥರ ಕಾಡು ಪ್ರದೇಶ ಇದ್ದಂಗಿದೆ ಇಲ್ಲಿ. ಅವರಿಗೆ ಈ ಕಡೆ ನೋಡ್ರಪ್ಪ ಎಲ್ಲಾರು. ಈಗ ಬನ್ನಿ, ನ್ಯಾಯಾಧೀಶರಿಗೆ ಫೋನ್ ಮಾಡ್ತೀನಿ ನಾನು. ನಿಮ್ಮೂರ ಸಮಸ್ಯೆಗೆ